ಒಂದು ಹಸಿರು ಹೊಲಗಳಿಂದ ಸುತ್ತುವರಿದ ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಶ್ರಮಜೀವಿ ರೈತ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಅವನಿಗೆ ಲಕ್ಷ್ಮಿ ಎಂಬ ಸಹೃದಯ ಪತ್ನಿ ಮತ್ತು 2 ಮುದ್ದಾದ ಮಕ್ಕಳು, ರವಿ ಮತ್ತು ಗೀತಾ ಇದ್ದರು. ರಾಮಯ್ಯ ಪ್ರತಿದಿನ ಬೆಳಗ್ಗೆ ಸೂರ್ಯೋದಯವಾಗುವ ಮುನ್ನವೇ ಎದ್ದು ಹೊಲಕ್ಕೆ ಹೋಗುತ್ತಿದ್ದ. ಹೊಲದಲ್ಲಿ ಬೆಳೆ ಬೆಳೆಸುವುದು ಅವನಿಗೆ ಕೇವಲ ಕೆಲಸವಲ್ಲ, ಅದು ಅವನ ಜೀವನವೇ ಆಗಿತ್ತು. ಲಕ್ಷ್ಮಿ ಮನೆಯ ಕೆಲಸಗಳ ಜೊತೆಗೆ ರಾಮಯ್ಯಗೆ ಸಹಾಯ ಮಾಡುತ್ತಿದ್ದಳು. ಮಕ್ಕಳು ಶಾಲೆಗೆ ಹೋಗಿ ಚೆನ್ನಾಗಿ ಓದುತ್ತಿದ್ದರು. ಸಂಜೆ ಸಮಯದಲ್ಲಿ ಎಲ್ಲರೂ ಸೇರಿ ಹೊಲದ ಬಳಿ ಕೂತು ದಿನದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ಆ ಸಮಯವು ಅವರ ಕುಟುಂಬದ ಅತ್ಯಂತ ಸಂತೋಷದ ಕ್ಷಣವಾಗಿತ್ತು. ಒಂದು ಹಸಿರು